ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಸಂಸಾರದಲ್ಲಿ ಹೀಗೆಲ್ಲ ಆದರೆ ಕೊನೆಗೆ ನೀವಿಬ್ಬರು ಬೇರೆ ಬೇರೆ ಆಗಬಹುದು. ಕೆಂಪು ಬಾವುಟವೆಂದರೆ ಅದು ತಡೆಯುವ ಸೂಚನೆ. ಅದೇ ಸಂಬಂಧದಲ್ಲಿ ಇದಕ್ಕೆ ಯಾವ ಅರ್ಥವಿದೆ? ಸಂಬಂಧವೆನ್ನುವುದು ಕೆಲವೊಮ್ಮೆ ಹಲವಾರು ರೀತಿಯ ಏಳುಬೀಳುಗಳನ್ನು ಕಾಣುವುದು. ಕೆಲವರು ಇಂತಹ ಸಂದರ್ಭದಲ್ಲಿ ಧೃತಿಗೆಡೆಗೆ ಬಂದಿರುವಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಮುಂದೆ ಸಾಗುವರು. ಇನ್ನೂ ಕೆಲವರ ಸಂಬಂಧವು ಹಾಗೆ ಮುರಿದು ಬೀಳುವುದು. ಸಂಬಂಧವು ಮುರಿದು ಬೀಳುವ ಮೊದಲು ನಮಗೆ ಕೆಲವೊಮ್ಮೆ ಇದು ಸೂಚನೆಯು ಮೊದಲೇ ಸಿಕ್ಕಿರುವುದು. ಇದನ್ನು ಅರ್ಥ ಮಾಡಿಕೊಂಡರೆ ಆಗ ಸಂಬಂಧವು ಮುರಿದು ಬೀಳುವುದನ್ನು ತಪ್ಪಿಸಬಹುದು. ಇಂತಹ ಸೂಚನೆಗಳ ಬಗ್ಗೆ ನೀವು ತಿಳಿಯಿರಿ. ಸಂಬಂಧದಲ್ಲಿನ ಕೆಂಪು ಬಾವುಟ ಎಂದರೇನು? ಕೆಂಪು ಬಾವುಟ ಎಂದರೆ ಅದು ನಿಲ್ಲುವ ಸೂಚಕವಾಗಿದೆ. ರೈಲನ್ನು ನಿಲ್ಲಿಸಲು ಕ್ರೀಡೆಯಲ್ಲಿ ತಪ್ಪದ ವೇಳೆ ಕೆಂಪು ಬಾವುಟ ಹಾರಿಸಲಾಗುತ್ತದೆ. ರಸ್ತೆಯಲ್ಲಿ ನಾವು ವಾಹನ ಓಡಿಸುತ್ತಿದ್ದರೆ ಆಗ ಅಲ್ಲಿ ಕೆಂಪು ದೀಪವು ಕಂಡು ಬಂದರೆ ಆಗ ವಾಹನವನ್ನು ನಿಲ್ಲಿಸಬೇಕು ಎನ್ನುವುದರ ಸೂಚನೆಯಾಗಿದೆ. ಅದೇ ಸಂಬಂಧದ ವಿಚಾರಕ್ಕೆ ಬಂದರೆ ಕೆಂಪು ಬಾವುಟ ಎಂದರೆ ಆಗ ಈ ಸಂಬಂಧವು ಆರೋಗ್ಯಕಾರಿಯಾಗಿಲ್ಲ ಮತ್ತು ಮುಂದೆ ಸಾಗಿದರೆ ಅಪಾಯವಿದೆ ಎನ್ನುವುದರ ಸೂಚನೆಯಾಗಿದೆ. ಕೆಲವೊಂದು ಸಂದರ್ಭದಲ್ಲಿ ಇಂತಹ ಕೆಂಪು ಬಾವುಟವು ತುಂಬ ಸ್ಪಷ್ಟ ಸೂಚನೆಯನ್ನು ನೀಡುವುದು. ಇದನ್ನು ಅರ್ಥ ಮಾಡಿಕೊಂಡರೆ ಒಳ್ಳೆಯದು. ಕೆಂಪು ಬಾವುಟ ಮತ್ತು ಹಳದಿ ಬಾವುಟ. ಕೆಂಪು ಬಾವುಟ ಮತ್ತು ಹಳದಿ ಬಾವುಟದ ನಡುವಿನ ವ್ಯತ್ಯಾಸವನ್ನು ಅರಿಯುವುದು ಅಗತ್ಯ. ಕೆಂಪು ಬಾವುಟವೆಂದರೆ ಆ ಸಂಬಂಧದಿಂದ ದೂರ ಉಳಿಯಲು ಅಥವಾ ಹೊರಗೆ ಹೋಗುವ ಸೂಚಕ. ಹಳಿದ ಬಾವುಟವು ಕಡಿಮೆ ಸಂಬಂಧವು ಅಳಿಸುತ್ತಿರುವ ಬಗ್ಗೆ ಮೊದಲೇ ಎಚ್ಚರಿಕೆ ನೀಡುವುದು. ಸಂಬಂಧದಲ್ಲಿ ವೈಯಕ್ತಿಕ ಬಯಕೆ ಮತ್ತು ಇಚ್ಛೆಗಳಿಗೆ ಅನುಗುಣವಾಗಿ ಹಳದಿ ಬಾವುಟವು ಬದಲಾಗುತ್ತಿರುವುದು. ಭಾವನಾತ್ಮಕ ಸಂಬಂಧದಲ್ಲಿ ಕಠಿಣತೆ ಬಗ್ಗೆ ತಿಳಿದಿರುವುದು ಮತ್ತು ಅದನ್ನು ಸರಿಪಡಿಸಲು ಪ್ರಯತ್ನಿಸುತ್ತಿರುವುದು ಹಳದಿ ಬಾವುಟವಾಗಿದೆ. ಕೆಂಪು ಬಾವುಟವೆಂದರೆ ಅದು ಹಿಂಸೆ, ಮೋಸ ಅಥವಾ ಅಸಹ್ಯ ಭಾಷೆಯಿಂದ ನಿಂದನೆಯಾಗಿದೆ. ಕೆಂಪು ಬಾವುಟದ ಬಗ್ಗೆ 10 ಅಂಶಗಳು ತಿಳಿಯಿರಿ. ಈ ಕೆಳಗಿನ ಯಾವುದೇ ಕೆಂಪು ಬಾವುಟವು ಪತ್ತೆಯಾಗಿದ್ದರೆ ಆಗ ನೀವು ಸಂಬಂಧದ ಬಗ್ಗೆ ನೀವಾಗಿಯೇ ಆಲೋಚನೆ ಮಾಡಬೇಕು ಅಥವಾ ಅದರ ಭವಿಷ್ಯದ ಬಗ್ಗೆ ಯೋಚಿಸಬೇಕು. ಪ್ರತಿಯೊಬ್ಬರ ಜೀವನದ ಹಾಗೂ ಸಂದರ್ಭಗಳು ತುಂಬ ಭಿನ್ನವಾಗಿದ್ದು ಇದನ್ನು ಸರಿಪಡಿಸಲು ಹಲವಾರು ದಾರಿಗಳಿವೆ. ಇದನ್ನು ಸರಿಪಡಿಸಿಕೊಂಡು ಆರೋಗ್ಯಕರ ಜೀವನ ಸಾಗಿಸಬೇಕು. ಆಲ್ಕೋಹಾಲ್ ಅಥವಾ ಡ್ರಗ್ಸ್ ಚಟ. ನಿತ್ಯವೂ ಕುಡಿದು ಬರುವುದು ಅಥವಾ ವಾರದಲ್ಲಿ ಕೆಲವು ದಿನ ಕುಡಿದು ಬರುವುದು ಕುಡಿತದ ಸಮಸ್ಯೆಗೆ ಕೆಂಪು ಬಾವುಟವಾಗಿದೆ. ಡ್ರಗ್ಸ್ ನಿತ್ಯವೂ ಸೇವನೆ ವಾರಂತೆ ಅಥವಾ ಅದಕ್ಕೆ ಅಂಟಿಕೊಂಡಿರುವುದು ಕೂಡ ಚಿಂತೆಯ ವಿಚಾರ. ಮದ್ಯಪಾನವು ಕೇವಲ ಸಂಬಂಧ ಮಾತ್ರವಲ್ಲದೆ ಕೆಲಸ, ಆರೋಗ್ಯ ಹಾಗೂ ಜೀವನದ ಮೇಲೂ ಪರಿಣಾಮ ಬೀರುವುದು. ಅದೇ ರೀತಿಯಲ್ಲಿ ಡ್ರಗ್ಸ್ ಬಳಕೆ ಕೂಡ ಸಂಪೂರ್ಣವಾಗಿ ಜೀವನವನ್ನು ಹಾಳು ಮಾಡುವುದು. ನಿಮ್ಮ ಪ್ರೀತಿ ಪಾತ್ರರು ಅಪರಿಚಿತರು ಮತ್ತು ಪ್ರಾಣಿಗಳಿಗೆ ಹಿಂಸೆ ಮಾಡುತ್ತಲಿದ್ದರೆ ಇದು ಕೆಂಪು ಬಾವುಟವಾಗಿದೆ. ಅವರು ತಮ್ಮ ಭಾವನೆಗಳನ್ನು ಸರಿಯಾಗಿ ಇಟ್ಟುಕೊಳ್ಳಲು ಆರೋಗ್ಯಕರ ವಿಧಾನವನ್ನು ಅನುಸರಿಸಿಕೊಂಡು ಹೋಗಿಲ್ಲ ಎಂದು ಹೇಳಬಹುದು. ಸಂಬಂಧದ ಗುರಿಗಳು ಭಿನ್ನ. ಕೆಲವರಿಗೆ ತಮ್ಮ ವೈಯಕ್ತಿಕ ಸಾಧನೆಯ ಗುರಿ ಸಂಬಂಧಕ್ಕಿಂತಲೂ ತುಂಬ ಮುಖ್ಯವಾಗಿರುವುದು. ಇದು ಕೂಡ ಕೆಂಪು ಬಾವುಟವಾಗಿದೆ. ಪರಸ್ಪರರು ಭಿನ್ನ ದಾರಿಯಲ್ಲಿ ಸಾಗುತ್ತಲಿದ್ದರೆ ಆಗ ಖಂಡಿತವಾಗಿಯೂ ಭವಿಷ್ಯದಲ್ಲಿ ಸಂಬಂಧವು ಸರಿಯಾಗಿಲ್ಲ. ಆರ್ಥಿಕ ಪರಿಸ್ಥಿತಿ ಮತ್ತು ಮಕ್ಕಳ ಬಗ್ಗೆ ಇಬ್ಬರಿಗೆ ಭಿನ್ನಾಭಿಪ್ರಾಯಗಳು ಇದ್ದರೆ ಆಗ ಜೀವನದಲ್ಲಿ ಸಮಸ್ಯೆಯಾಗುವುದು. ಅಪನಂಬಿಕೆ ಮತ್ತು ಅಸೂಯೆ. ಸಂಬಂಧದಲ್ಲಿನ ಮತ್ತೊಂದು ಕೆಂಪು ಬಾವುಟವೆಂದರೆ ಅದು ಅಸೂಯೆ ಮತ್ತು ಅಪನಂಬಿಕೆ. ಇವೆರಡೂ ಇದ್ದರೆ ಇಂತಹ ಸಂಬಂಧವು ಹೆಚ್ಚು ಕಾಲ ಬಾಳಿಕೆ ಬರುವುದಿಲ್ಲ. ಪರಸ್ಪರರ ಮೇಲೆ ನಂಬಿಕೆ ಹಾಗೂ ಒಬ್ಬರನ್ನು ಮತ್ತೊಬ್ಬರನ್ನು ಪ್ರೋತ್ಸಾಹಿಸುವ ಗುಣವೂ ಇರಬೇಕು. ದಾಂಪತ್ಯ ದ್ರೋಹದ ಇತಿಹಾಸ. ದಾಂಪತ್ಯದಲ್ಲಿ ಯಾವಾಗಲೂ ನಂಬಿಕೆ ಎನ್ನುವುದು ಅನಿವಾರ್ಯ. ಸಂಗಾತಿಯು ಯಾವಾಗಲೂ ಮೋಸ ಮಾಡುತ್ತಲಿದ್ದರೆ ಆಗ ಇದು ಬಗ್ಗೆ ಎಚ್ಚರ ವಹಿಸಬೇಕು. ಸಂಗಾತಿಯು ಬದಲಾಗುತ್ತಿದ್ದೇನೆ ಎಂದು ಹೇಳಿದರೂ ಈ ಸಂಬಂಧದಲ್ಲಿ ನೀವು ಹಿತಕರವಾಗಿರಬಹುದೇ ಎಂದು ತಿಳಿಯಬೇಕು. ಕೆಲವರಿಗೆ ಇಂತಹ ವಿಚಾರಗಳ ಬಗ್ಗೆ ಚಿಂತೆ ಇರೋದು, ಆದರೆ
ಆದರೆ ಇದರ ಬಗ್ಗೆ ಚಿಂತಿಸುವವರು ಗಮನಿಸುವುದು ಅತಿ ಅಗತ್ಯ. ಸಂಗಾತಿಯು ನಿಮ್ಮ ಎಲ್ಲ ವಿಚಾರಗಳ ಬಗ್ಗೆ ನಿಯಂತ್ರಣ ಸಾಧಿಸುತ್ತಲಿದ್ದರೆ ಆಗ ನೀವು ಈ ಸಂಬಂಧದಿಂದ ಹೊರಗೆ ಬರುವುದು ಅಥವಾ ದೂರವಾಗುವುದು ಒಳ್ಳೆಯದು. ಹಣದ ವಿಚಾರ, ಸಿನಿಮಾಗೆ ಹೋಗುವುದು, ಬಟ್ಟೆ ಧರಿಸುವುದು, ಸ್ನೇಹಿತರ ಜೊತೆಗೆ ಹೋಗುವುದು, ಹೀಗೆ ಪ್ರತಿಯೊಂದು ವಿಚಾರದಲ್ಲಿ ನಿಯಂತ್ರಣ ಸಾಧಿಸುತ್ತಲಿದ್ದರೆ ಆಗ ಇದು ಸಂಬಂಧದಲ್ಲಿ ಕೆಂಪು ಬಾವುಟವೆಂದು ಅರ್ಥ. ಹಳೆಯ ಪ್ರೇಮಿಯ ಗುಣಗಳು, ಯಾವಾಗಲೂ ಕೆಲವರ ತಮ್ಮ ಹಳೆಯ ಪ್ರೇಮಿಗಳ ಗುಣಗಣಾದ ಮಾಡುತ್ತಲೇ ಇರುವವರು. ಇಂಥವರಿಂದ ದೂರವಾಗಬೇಕು. ಇಂಥವ ಸಂಬಂಧದಲ್ಲಿ ಖಂಡಿತವಾಗಿಯೂ ಹೆಚ್ಚು ಕಾಲ ಬದುಕಲು ಆಗದು. ಕೆಲವೊಮ್ಮೆ ಇಂತಹ ವಿಚಾರಗಳನ್ನು ಮಾತನಾಡಿದರೆ ಚಿಂತಿಲ್ಲ, ಆದರೆ ಯಾವಾಗಲೂ ಇದೇ ರಾಗವಾದರೆ ಆಗ ನೀವು ಇದನ್ನು ಕೆಂಪು ಬಾವುಟವೆಂದು ತಿಳಿಯಿರಿ. ಸ್ನೇಹಿತರು ಇಲ್ಲದೆ ಇರುವುದು, ಸಂಬಂಧವನ್ನು ಉಳಿಸಿಕೊಂಡು ನಿರ್ವಹಿಸಿಕೊಂಡು ಹೋಗಲು ಸಂಗಾತಿಗೆ ಸಾಧ್ಯವಾಗದೇ ಇದ್ದರೆ ಆಗ ಇದು ಕೆಂಪು ಬಾವುಟದ ಸೂಚನೆಯಾಗಿದೆ. ನೀವು ಸಂಗಾತಿಗೆ ಯಾಕೆ ಸಂಬಂಧ ಬೆಸೆಯಲು ಆಗುತ್ತಿಲ್ಲ ಮತ್ತು ಅವರಿಗೆ ಸ್ನೇಹಿತರು ಕೂಡ ಇಲ್ಲವಾದರೆ ಆಗ ಇದು ಖಂಡಿತವಾಗಿಯೂ ಒಳ್ಳೆಯ ಸೂಚನೆ. ತಮ್ಮೆಲ್ಲ ಸಮಯ ನೀಡುವುದು, ಸಂಗಾತಿಯ ಯಾವುದೇ ರೀತಿಯ ಬೇರೆ ಸಂಬಂಧ, ಹವ್ಯಾಸ ಅಥವಾ ಗುರಿಗಳು ಇಲ್ಲದೆ ಇರುವುದು ಕೂಡ ಅನಾರೋಗ್ಯ, ಅತೃಪ್ತ ಸಂಬಂಧದ ಸೂಚಕವಾಗಿದೆ. ಇಂತಹ ಸಮಯದಲ್ಲಿ ಅವರು ನಿಮಗಾಗಿ ಸಂಪೂರ್ಣ ಸಮಯ ನೀಡಲು ಬಯಸುವವರು. ಈ ವೇಳೆ ಕೆಲವೊಮ್ಮೆ ನಿಮಗೆ ವೈಯಕ್ತಿಕ ಸಮಯವೂ ಸಿಗದೆ ಸಂಬಂಧದಲ್ಲಿ ಉಸಿರುಗಟ್ಟಿದಂತೆ ಆಗಬಹುದು. ಭಾವನಾತ್ಮಕ ಅನ್ಯೋನ್ಯತೆಯ ಕೊರತೆ, ಸಂಗಾತಿಯೊಂದಿಗೆ ಆಳವಾಗಿ ಬೆರೆಯುವುದು ಮತ್ತು ರೊಮ್ಯಾನ್ಸ್ನಲ್ಲಿ ತೋಡುವುದು ಕೂಡ ಸಂಬಂಧದ ಒಂದು ಭಾಗ. ಕೆಲವರಿಗೆ ಭಾವನಾತ್ಮಕ ಅನ್ಯೋನ್ಯತೆಗೆ ತುಂಬ ಕಷ್ಟವಾಗಿರುವುದು. ಸಂಬಂಧದಲ್ಲಿ ಯಾವುದೇ ರೀತಿಯ ಆಸಕ್ತಿಯನ್ನು ತೋರಿಸದೇ ಇದ್ದರೆ ಆಗ ಇದು ಕೆಂಪು ಬಾವುಟವೆಂದು ತಿಳಿಯಿರಿ. ಫ್ರೆಂಡ್ಸ್, ಅರ್ಥ ಆಯ್ತಾ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.